ಭತ್ತ ಖರೀದಿ ಕೇಂದ್ರ ತೆರೆಯುವಲ್ಲಿ ವಿಳಂಬ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ರೈತರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೃಷಿ ಸಚಿವರ ಕಚೇರಿ ಮುಂದೆ ಭತ್ತ ಸುರಿದು ಪ್ರತಿಭಟನೆಯನ್ನ ಮಾಡಲಾಗಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಕಚೇರಿಯ ಒಳಗಡೆ ಭತ್ತ ಹಾಕಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಡಿಸಿ ಕಚೇರಿ ಎದುರು ಭತ್ತದ ಮೂಟೆಗಳನ್ನು ಇಟ್ಟು ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಭತ್ತ ಖರೀದಿ ಕೇಂದ್ರ ತೆರೆಯುವಲ್ಲಿ ವಿಳಂಬ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು, ಸಾಕಷ್ಟು ರೈತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಕೃಷಿ ಸಚಿವರ ಕಚೇರಿ ಮುಂದೆ ಭತ್ತ ಸುರಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಬೃಹತ್ ಪ್ರೊಟೆಸ್ಟ್ ನಡೆಸಲಾಯಿತು. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಕಚೇರಿಯ ಒಳಗೆ ಭತ್ತ ಬಡಿದಿದ್ದಾರೆ ರೈತರು. ಹಾಗೆಯೇ ಡಿಸಿ ಕಚೇರಿ ಎದುರು ಭತ್ತದ ಮೂಟೆಗಳನ್ನು ಇಟ್ಟು ಪ್ರತಿಭಟನೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಕೃಷಿ ಸಚಿವರ ತವರು ಜಿಲ್ಲೆಯಲ್ಲಿ ನಡೆದಿರುವಂಥ ಪ್ರತಿಭಟನೆಯ ದೃಶ್ಯಾವಳಿಗಳಿವೆ. ರೈತರ ಮಕ್ಕಳಾಗಿರ್ತಕ್ಕಂತಹ ಕೃಷಿ ಮಂತ್ರಿಗಳು, ನಾವು ರೈತರ ಮಗ, ನಾನು ಮೇಳೆ ಇಟ್ಟಿದ್ದೀನಿ, ರೈತರ ಕಷ್ಟ ನನಗೆ ಗೊತ್ತಿದೆ ಅಂತ ಹೇಳಿ ಕೃಷಿ ಸಚಿವರಾದಂತಹ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದರೆ ಭತ್ತ ಯಾವಾಗ ನಾಟಿ ಮಾಡ್ತಾರೆ, ಭತ್ತ ಯಾವಾಗ ಕಟಾವು ಮಾಡ್ತಾರೆ, ಕಟಾವು ಮಾಡಿದಂಥ ಭತ್ತವನ್ನು ಮಂಡ್ಯ ಜಿಲ್ಲೆಯಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಮಾರಾಟ ಮಾಡ್ತಾರೆ ಅಂತಕ್ಕಂಥ ಒಂದು ಸಾಮಾನ್ಯ ತಿಳುವಳಿಕೆ ನಮ್ಮ ಕೃಷಿ ಸಚಿವರಿಗೆ ಇಲ್ಲ ಅಂತ ಹೇಳಿದ್ರೆ ಇದು ಇಡೀ ನಾಚಿಕೇಡಿನ ವಿಚಾರ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಇವರು ಹಲವಾರು ಕಡೆ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಕೃಷಿ ಸಚಿವರೇ, ನೀವು ಪ್ರವಾಸ ಮಾಡಬೇಕಾಗಿರೋದು ರೈತರ ಮನೆಗಳ ಹತ್ರ ಹೋಗಿ, ರೈತರ ಗದ್ದೆಗಳ ಹತ್ರ ಹೋಗಿ, ಚಂಡಮಾರುತದಿಂದ ಮಳೆ ಬಂದು ಇಡೀ ಭತ್ತವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ದೊಡ್ಡ ಸಾಹಸ ಆದಂಥ ವಿಚಾರ. ಆ ದೊಡ್ಡ ಸಾಹಸದ ನಡುವೆನೇನೂ ಬಹಳ ಕಷ್ಟಪಟ್ಟು ರೈತರುಗಳು 6 ತಿಂಗಳಿಂದ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ಹಗಲು ರಾತ್ರಿ ಕಷ್ಟಪಟ್ಟು ಆ ಭತ್ತವನ್ನು ಒಂದು ಉತ್ತಮ ರೀತಿಯಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ಶೇಖರಣೆ ಮಾಡಿದ್ರೆ ಆ ಭತ್ತಕ್ಕೆ ಬೆಲೆ ಇಲ್ಲ. ಕಳೆದ ವರ್ಷದಲ್ಲಿ ಉದಾಹರಣೆಗೆ ಜ್ಯೋತಿ ಅಂತಕ್ಕಂಥ ಒಂದು ತಳಿಯ ಭತ್ತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಭತ್ತ ಖರೀದಿ ಕೇಂದ್ರ ತೆರೆಯುವಲ್ಲಿ ವಿಳಂಬ ಆಗ್ತಾ ಇದೆ, ಅದು ಕೂಡ ಕೃಷಿ ಸಚಿವರ ತವರು ಜಿಲ್ಲೆಯಲ್ಲೇ. ಯಾಕೆ ವಿಳಂಬ ಆಗ್ತಾ ಇದೆ? ರೈತರು ಯಾವ ರೀತಿಯಾದಂಥ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು? ಸಂಪತ್ ಏನು ಸಕ್ಕನಾಡು ಮಂಡ್ಯದಲ್ಲಿ, ಅದರಲ್ಲೂ ಕೂಡ ಕೃಷಿ ಸಚಿವರ ತವರು ಕ್ಷೇತ್ರ ಆಗಿರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಈಗ ರೈತರು ರೊಚ್ಚಿದ್ದಾರೆ. ಏನು ಸಂಕ್ರಾಂತಿ ಮುಗಿದು ಹತ್ರ ಬರ್ತಾ ಇದ್ರು ಕೂಡ ಇದುವರೆಗೂ ಕೂಡ ರೈತರಿಂದ ಭತ್ತ ಖರೀದಿ ಕೇಂದ್ರವನ್ನ ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಮುಂದಾಗ್ತಿಲ್ಲ. ಇದರಿಂದಾಗಿ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಿದೆ ಅಂತ ಹೇಳಿ ಇವತ್ತು ಏನು ಮಂಡ್ಯದ ಡಿಸಿ ಕಚೇರಿ ಮುಂಭಾಗ ಇರುವಂತಹ ಸಚಿವರ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಪ್ರಾಂತೀಯ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಆ ಒಂದು ಕಚೇರಿಯ ಸಮೀಪದಲ್ಲಿರುವಂತಹ ಕೃಷಿ ಸಚಿವರ ಕಚೇರಿ ಮುಂದೆ ಏನು ತಾವು ತಂದಿರುವಂತಹ ಭತ್ತದ ಮೂಟೆಗಳಿಂದ ಭತ್ತವನ್ನ ಸುರಿದು ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಿದೆ. ರೈತರು ಈ ಬಾರಿ ಕಷ್ಟನೂ ಸುಖನೂ ಸಾಲ ಸೋಲ ಮಾಡಿ ಒಂದು ಭತ್ತದ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಇದುವರೆಗೂ ಕೂಡ ರೈತರಿಂದ ಭತ್ತ ಖರೀದಿ ಮಾಡಲಿಕ್ಕೆ ಸರ್ಕಾರ ಭತ್ತದ ಖರೀದಿ ಕೇಂದ್ರವನ್ನ ತೆರಲಿಕ್ಕೆ ಮುಂದಾಗಿಲ್ಲ. ಇದರಿಂದ ರೈತರಿಗೆ ಸೇರಬೇಕಾದಂತ ಏನು ಲಾಭದ ಹಣ ಈಗ ದಳ್ಳಾಳಿಗಳ ಪಾಲಾಗ್ತಿದೆ. ರೈತರು ತಮ್ಮ ಒಂದು ಭತ್ತವನ್ನ ದಳ್ಳಾಳಿಗಳಿಗೆ ಮಾರ್ಕೊಂಡು ಈಗ ಅವರು ನಷ್ಟಕ್ಕೆ ಒಳಗಾಗ್ತಿದ್ದಾರೆ. ಹಾಗಾಗಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಇವತ್ತು ಪ್ರತ್ಯೇಕಿಸಿದವರು ಏನು ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಕಚೇರಿ ಮುಂದೆ ಆಗಮಿಸಿ ಏನು ತಮ್ಮ ಫಸಲನ್ನ ಚೆಲ್ಲುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕೂಡಲೇ ಏನು ಸರ್ಕಾರ ಈಗಲಾದ್ರೂ ಕೂಡ ಕಣ್ತಿರಿದು ರೈತರ ಭತ್ತದ ಖರೀದಿ ಕೇಂದ್ರವನ್ನ ತೆರೆದು ರೈತರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು. ಜೊತೆಗೆ ಏನು ಭತ್ತಕ್ಕೆ ಈಗ 3,000 ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವ ಮೂಲಕ ರೈತರಿಂದ ಭತ್ತವನ್ನ ಕೊಡಬೇಕು ಅಂತ ಹೇಳಿ ಈಗ ಆಗ್ರಹವನ್ನ ಮಾಡಿದ್ದಾರೆ.
ಈಗಲಾದ್ರೂ ಸಚಿವರು ಎಚ್ಚೆತ್ಕೊಳ್ಬೇಕು. ಕೇವಲ ಸಚಿವರು ನಾವು ಅಭಿವೃದ್ಧಿ ಮಾಡ್ತೀವಿ, ಸರ್ಕಾರದಿಂದ ನಾವು ಸಾಕಷ್ಟು ಅನುದಾನ ತಂದಿದ್ದೀವಿ ಅಂತ ಹೇಳಿ ರೈತರಿಗೆ ಯಾವುದೇ ರೀತಿಯ ಕೊಡ್ತಾ ಇಲ್ಲ. ಆದ್ರೆ ಈ ಮೂಲಕ ಆದ್ರೂ ರೈತರು ಎಲ್ಲೋ ಒಂದು ಕಡೆ ಸರ್ಕಾರದ ಬಗ್ಗೆ ಇದ್ದಂತ ನಂಬಿಕೆ ಕೂಡ ಹೋಗಿದೆ. ಈ ನಿಟ್ಟಿನಲ್ಲಾದ್ರೂ ಕೂಡ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಇವತ್ತು ಈ ಒಂದು ವಿನೂತನ ಪ್ರತಿಭಟನೆಯ ಮೂಲಕ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ಗಂಜಾಮ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.